ಹಲೋ ಹಲೋ ಯಾಪಿ ಒಳ್ಳೆದೆ ಯಾರು? ನಾನು ಶಿವಿ ನೀನು ಆದಿಶಂಕರ್ ತಾನೇ ಮಾತಾಡ್ತಾ ಇರೋದು? ಏನ್ ಶಿವಿ ಫೋನ್ ಮಾಡ್ಬಿಟ್ಟಿದ್ಯಾ? ಅಯ್ಯೋ ಇವತ್ತು ಯಾಪಿ ಒಳ್ಳೆದೆ ಅಲ್ಲ, ಅದಕ್ಕೆ ಫೋನ್ ಮಾಡಿದೀನಿ. ಅಯ್ಯೋ ಯಾಪಿ ಒಳ್ಳೆದೆ ಅಲ್ಲ, ಅದು ಯಾಪಿ ವ್ಯಾಲೆನ್ಸ್ ಡೇ. ಅದೇ ನಾನು ಎಷ್ಟು ದಿನ ಆಯ್ತು ಫೋನ್ ನಂಬರ್ ಕೊಟ್ಟು ಬಂದು, ಇವಾಗ ಫೋನ್ ಮಾಡಿದ್ಯಾ ನೀನು? ಇವತ್ತು ಫಸ್ಟ್ ಫೋನ್ ಮಾಡೋಣ ಯಾಪಿ ಒಳ್ಳೆದೆ ಅಂತ ಇವತ್ತು ಫೋನ್ ಮಾಡಿದೆ. ಏನ್ ಮಾಡ್ತಾ ಇದೀಯಾ? ನಾನಾ ಡ್ಯೂಟಿಗೆ ಹೋಗಿ ರೆಡಿ ಆಗ್ತಾ ಇದ್ದೀನಿ. ಹೌದಾ? ಸರಿ ಆಯ್ತು. ಊಟ ಆಯ್ತಾ? ಆಯ್ತು. ಏನ್ ಸಾರು ಮಾಡಿದ್ದೆ? ಸಾರೇನ್ ಮಾಡಿಲ್ಲ, ಟಿಫನ್ ಮಾಡಿದ್ದೆ. ಟಿಫನ್? ನಮ್ಮನೆಗೆ ಟಿಫನ್ ಮಾಡಲ್ಲಪ್ಪ. ಬೆಳಗ್ಗೆನ ಇಟ್ಟು ಸಾರು ಅನ್ನ ಮಾಡ್ಬಿಡ್ತೀರಿ, ಮಧ್ಯಾಹ್ನಕ್ಕೂ ಅದೇ, ರಾತ್ರಿಗೂ ಅದೇ. ಹಿಂಗೆ ಹೇಳಿದ್ದು ಯಾಪಿ ವ್ಯಾಲೆನ್ಸ್ ಅಂತ? ಅಯ್ಯೋ ಇಲ್ಲೆಲ್ಲ ನಮ್ಮ ಮನೆ ಅಕ್ಕಪಕ್ಕದವರು ಕಾಲೇಜ್ ಹೋಗ್ತಾರಲ್ಲ, ಅದಕ್ಕೆ ಅವರು ರೋಜಾ ಹೂವ ಸೀಟು ಎಲ್ಲ ಎತ್ಕೊಂಡು ಹೋಗ್ತಾ ಇದ್ರು. ಏನ್ರಿ ಅಂದ್ರೆ ಯಾಪಿ ಒಳ್ಳೆದೆ ಇವತ್ತು, ಅದಕ್ಕೆ ಕೊಡಕ್ ಹೋಗ್ತಾ ಇದ್ದೀರಿ ಅಂತ ಹೇಳಿದ್ರು. ಯಾರು ಕೊಡ್ತಾರಂತೆ? ಅದೇ ಯಾರು ಕೊಡ್ತಾರೋ ನೋಡಿ, ಕೇಳೋದೆ ಮರ್ತೋಗುತ್ತೆ. ಅಯ್ಯೋ ಅದೇ ಅವ್ರ ಫ್ರೆಂಡ್ ಇರ್ತಾರಲ್ಲ, ಅವ್ರ ಜೊತೆಗೆ ಹೋದ ಹುಡುಗಿರು ಅವ್ರು ಕೊಡ್ತಾರೆ. ಅಯ್ಯೋ ದಡ್ಡಿ ಹುಡುಗರು ಕೊಡೋದು. ಹಂಗೆ ಸರಿ. ನೀನೇನು ಗಿಫ್ಟ್ ಕೊಡ್ತಾ ಇದೀಯ ನಂಕ? ಅದೇ ಕೆಂಪುಗೇನೆ ಹುಟ್ಟೈತ್ ನಮ್ಮ ಇತ್ಲೊಳಗೆ ದಾಸವಾಳುವ, ಅದನ್ನ ಕೊಡ್ತೀನಿ. ನೀನ್ ನನ್ನ ಕೈಲಿ ತಂದು ಕೊಡೋಷ್ಟಲ್ಲಿ ಅದು ಸುರ್ಗಾಗೋಗಿರ್ತೈತೆ ಒಣಗಿ. ಅಯ್ಯೋ ಹೋಗ್ಲಿ ಬಿಡು, ಒಂದು ಮಡಕೆ ತಗೊಂಡು ಮಡಕೆ ಒಳಗೆ ಹಾಕೊಂಡು ತಲೆ ಮೇಲಿಕೊಂಡು ಎತ್ಕೊಂಬರ್ತೀನಿ. ಹೌದಾ? ಹೋಗ್ಲಿ, ನಿಮ್ಮ ಅಪ್ಪನ ಕೇಳ್ಕೊಂಡು ಬೆಂಗಳೂರಿಗೆ ಬಂದ್ಬಿಡು. ಇಲ್ಲ ಎಲ್ಲದು ಪಾರ್ಕು ಆಮೇಲೆ ಪಿಕ್ಚರ್ ನೋಡ್ಕೊಂಡು ಹೋಗೋ ಹೇಳ್ತೆ, ನಾನೇ ಕರ್ಕೊಂಡೋಗಿ ಬಿಡ್ತೀನಿ. ಆಯ್ತಾ? ಏನು ನಾನು ನಿನ್ನ ಜೊತೆಗೆ ಪಿಕ್ಚರ್ ನೋಡಕ್ ಬರ್ಬೇಕಾ? ಎಂತ ಮಾತಾಡ್ದೆ? ಇಲ್ಲಪ್ಪ ಹಂಗೆಲ್ಲ ಬರಲ್ಲ ನಾನು. ನೋಡಿ ನಿಮ್ಮ ಪಕ್ಕದ ಮನೆ ಹುಡುಗಿರೆಲ್ಲ ಓದ್ತಾವ್ರಲ್ಲ, ಅಯ್ಯೋ ಅವ್ರು ಬೆಳಗ್ಗೆ ಕಾಲೇಜ್ಗೆ ಹೋಗ್ತಾರೆ, ಸಾಯಂಕಾಲ ಮನೆಗೆ ಬರ್ತಾರೆ. ಇಲ್ಲ ನಾನು ಹಂಗೆಲ್ಲ ಬರಲ್ಲಪ್ಪ. ನೀನ್ ಯಾವಾಗ ಬರ್ತಾ ಇದೀಯ ಅವ ನಮ್ಮೂರ್ಗ? ಎಲ್ಲಾರು ಯಾವಾಗ ಬರ್ತಾರೋ ಅವಾಗ ಬರ್ತೀನಿ. ಆಯ್ತು, ಹಂಗೆ ಮಾಡು. ಇದೇ ನನ್ನ ನಂಬರು, ಫೋನ್ ಮಾಡ್ತಾ ಇರೋ. ಸರಿ ಆಯ್ತು. ಹ್ಯಾಪಿ ವ್ಯಾಲೆನ್ಸ್ ಡೇ. ಟ್ಯಾಂಕು ಹ್ಯಾಪಿ ಒಳ್ಳೆಡೆ. ಅಯ್ಯೋ ಭಗವಂತ, ಯಾಕೆ ಭಗವಂತ ನೆನ್ಸ್ಕೊಂತ ಇದೀಯಾ? ಯಾಕು ಇಲ್ಲ ಬಿಡು ಸುಮ್ನೆ. ಯಾರ ಹತ್ರ ಮಾತಾಡ್ತಾ ಇರೋದು? ಆದಿಶಂಕರ್ ಹತ್ರ. ಅಯ್ಯೋ ಮಾತಾಡ್ಬೇಡ, ನಿಮ್ಮ ಅಪ್ಪನ ಹೇಳಿಲ್ಲ ನೆನ್ನೆ ಹೆಣ್ಣು ಕೊಡಲ್ಲ ಅವ್ರ ಮನೆಕ ಅಂತ. ಆ ಹುಡುಗನ್ ನೀನು ಕೊಟ್ಟು ಮದುವೆ ಮಾಡಲ್ಲಂತೆ. ಯಾಕಂತೆ? ನನ್ಗೆ ಅಂತ ಹೇಳಿದ್ರು. ಅಯ್ಯಪ್ಪ ಪಟೇಲಪ್ಪನ ಹೇಳ್ತಿಲ್ಲ, ನಮ್ಮ ಅಪ್ಪನು ಹೆಣ್ಣು ಕೊಡಕ್ಕಾಗಲ್ಲ ಅವ್ರ ಮನೆಕ ಅಂತ. ಹೋಗಮ್ಮ, ನಾನು ಆ ಹುಡುಗನ ಇಷ್ಟಪಟ್ಬಿಟ್ಟಿದ್ದೀನಿ. ಮದುವೆ ಅನ್ನೋದಾದ್ರೆ ನಾನು ಅದೇ ಹುಡುಗನೇ ಆಗೋದಿಲ್ಲ, ಅಂದ್ರೆ ನಾನು ಮದುವೆನೇ ಆಗಲ್ಲ. ಫೋನ್ ಕಟ್ ಮಾಡಿ, ನಿಮ್ಮ ಅಪ್ಪನ ಬಂದ್ರೆ ಇನ್ನು ಅಂತಾನೆ ಮಾತಾಡ್ಬೇಡ. ಫೋನ್ ಕಟ್ ಮಾಡು, ಮಾತಾಡ್ಬೇಡ. ಆ ಹುಡುಗನ ಜೊತೆಗ ಮದುವೆ ತಪ್ಪೋಯ್ತಾನೆ. ನೀವು ಈ ಹುಡುಗನ ಮದುವೆಗೂ ಆ ಹುಡುಗನ ಮದುವೆಗೂ ಅಂತ ಹೇಳಕ ನಾನೇನು ಹಸು ಅಲ್ಲ, ಬಾಯ್ ಮಾತಾಡ್ತಿರೋ ಹಸು. ಓಹೋ, ನನಗೂ ಮನ್ಸದೆ. ನಾನು ಮದುವೆ ಅನ್ನೋದಾದ್ರೆ ಆದಿಶಂಕರ್ನೇ ಆಗೋದು. ನೀನು ಬಾಯ್ ಮುಚ್ಕೊಂಡು ಹೋಗಮ್ಮ. ಅಯ್ಯೋ ಇನ್ನೂ ಒಳ್ಳೆ ಸಾವುಕಾರ ಮನೆಗೆ ಕೊಡ್ತಾನಂತೆ ನಿಮ್ಮ ಅಪ್ಪನು. ಬಿಡೆ, ಅವ್ರ ಮನೆಗೆ ಬೇಡ ನೀನು ಕೊಡೋದು. ಕಟ್ ಮಾಡೆ ಫೋನ್ನ, ಕಟ್ ಮಾಡೆ. ಯಾಕೆ ಏನಾಯ್ತು? ಇವ್ರು ಚಿನ್ನ ತತ್ತವ್ರೆ. ಏನಾಯ್ತು? ನಮ್ಮ ಕಡೆಯಿಂದ ಏನಾದರೂ ತೊಂದರೆ ಆಯ್ತಾ? ಏನು ಇಲ್ಲಲ್ಲ. ಅಣ್ಣಕ್ಕೆ ಫೋನ್ ಮಾಡಿ ಹೇಳ್ತೀನಿ ತಡಿ, ಏನೋ ವಿಚಾರಿಸ್ಕೋಣ ಅಂತ. ಹೇಳಪ್ಪ ಶಂಕರ. ಅಣ್ಣ. ಹೇಳ. ಎಲ್ಲರೂ ಆರಾಮಾಗಿದ್ದೀರಣ್ಣ? ನಾವೆಲ್ಲ ಆರಾಮಾಗಿದ್ದೀರಪ್ಪ, ನೀನು? ನಾನು ಆರಾಮಾಗಿ ಇದ್ದೀನಣ್ಣ. ಇವಾಗ ಶಿವಮ್ಮ ಹುಡುಗಿ ಫೋನ್ ಮಾಡಿದ್ಲಣ್ಣ. ಏನಂತೆ? ಆ ಹುಡುಗಿ ನನ್ನ ಹತ್ರ ಮಾತಾಡ್ತಾ ಇದ್ರೆ ಅವ್ರ ಅಮ್ಮನ ಬಂದ್ಬಿಟ್ಟು ಪಕ್ಕದಾಗೆ ಮಾತಾಡ್ಬೇಡ, ಆ ಹುಡುಗನ ಕೈ ಹೆಣ್ಣು ಕೊಡಲ್ಲ ಅಂತ. ಪಟೇಲಪ್ಪನ ಕೇಳಿಲ್ಲ, ಅವ್ರ ಮನೆಗೆ ಹೆಣ್ಣು ಕೊಡಲ್ಲ ನಾವು, ನೀನು ಮಾತಾಡ್ಬೇಡ, ಆ ಹುಡುಗನ ಇನ್ನೂ ಚೆನ್ನಾಗಿರೋರ ಮನೆಗೆ ಕೊಡ್ತೀರಿ ಅಂತ ಹೇಳ್ತಾರೆ. ಏನಾಯ್ತಣ್ಣ? ಯಾಕಣ್ಣ? ಹೌದಾ? ಇದೇನು ಹೊಸ್ದಾಗಿ ಹೇಳ್ತಾ ಇದೆಯಾ? ನಾನು ಭಾನುವಾರ ಎಲ್ಲ ಹೆಂಗಸರು ಕರ್ಕೊಂಡು ಹೋಗೋಣ ಅಂತ ನಾನು ಅನ್ಕೊಂತ ಇದ್ದೀನಿ. ಏನಣ್ಣ? ನನಗೂ ಗೊತ್ತಿಲ್ಲ. ಪಟೇಲಪ್ಪನಾಗ್ಲಿ ಏನಂತ ವಿಚಾರಿಸೋಣ. ಪಟೇಲಪ್ಪನು ನನ್ನ ಕೈಗೆ ಸಿಕ್ಕಿಲ್ಲ. ಅವಪ್ಪನ ಕೇಳವ್ರಂತೇನು? ಹೇಳವ್ರಂತೆ. ಪಟೇಲಪ್ಪನ ಬಂದ್ರೆ ವಿಚಾರಿಸ್ಕೋಣ ಏನು ಎತ್ತ ಅಂತ. ಅದೇನೋ ಹೋಗ, ನಿನ್ಗೆ ಮದುವೆ ಮಾಡ್ಬೇಕಂತಂದ್ರೆ ನನ್ನ ಕೈಲೇ ಆತನೇ ಇಲ್ಲ, ಹೋಗ. ಅಣ್ಣ ಈ ಹುಡುಗಿ ಇಷ್ಟ ಆಗೋಣ, ನಾನು ಈ ಹುಡುಗಿನ ಮದುವೆ ಆಗ್ತೀನಿ. ಸರಿನಾ? ಏನಿದು? ಇಲ್ಲ, ನಾನು ವಿಚಾರಿಸ್ಕೊತೀನಿ. ವಿಚಾರಿಸ್ಬಿಟ್ಟು ಪಟೇಲಪ್ಪನ ಹತ್ರ ಆಮೇಲೆ ಫೋನ್ ಮಾಡ್ತೀನಿ. ಸರಿನಾ, ಆಯ್ತು. ಮರದಿರ ಫೋನ್ ಮಾಡೋಣ. ನೀನು ಆ ಹುಡುಗಿನ ಕೇಳಬೇಕಾಗಿತ್ತು ತಾನೇ, ಯಾಕೆ ಏನು ಅಂತ ಹೇಳ್ಬಿಟ್ಟು. ಏನಾಯ್ತು ಅಂತ? ಆ ಹುಡುಗಿ ಹೇಳ್ತಾ ಇತ್ತು, ನಾನು ಮದುವೆ ಅಂತ ಆದ್ರೆ ಆಶಂಕರ್ನೇ ಆಗೋದು, ಇಲ್ಲ ಅಂದ್ರೆ ನಾನು ಆಗಲ್ಲ ಅಂತ ಹೇಳ್ತಾ ಇದ್ಲು. ನಿಮ್ಮ ಅಪ್ಪನಂಗೆ ಆ ಹುಡುಗಿ ಧೈರ್ಯ ಜಾಸ್ತಿ. ಅವಳು ಯಾರು ಮಾಡ್ಕೊ ಸುಪ್ಪಾಕಲ್ಲ ಬಿಡು. ಹಂಗೂ ಟಾರ್ಚರ್ ಕೊಟ್ರೆ ಬಂದ್ಬಿಡ್ತಾಳೆ. ಹೌದೇನಣ್ಣ? ಓಹೋ, ಏನು ಅರಳ್ಕೊಂಬಿಟ್ಟು ಮಕ್ಕ ಹಂಗೆ. ನೋಡ್ತೀನಿರ, ಪಟೇಲಪ್ಪನ ಕೇಳ್ತೀನಿರ ಏನಂತ, ಏನೋ ಕಾರಣ ಇರಬೇಕಲ್ಲ. ಎಲ್ಲ ಮಾತಾಡಿ ನಾನೇ ಮದುವೆ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ಅಪ್ಪನು ಹಿಂಗಂದ್ರೆ ಆತದ? ಕೇಳ್ತೀನಿ ನಾನೇ ಹೋಗಿ ಏನು ಕಾರಣ ಅಂತ. ಸರಿನಾ, ಕೇಳೋಣ. ಆಮೇಲೆ ಮಧ್ಯಾಹ್ನ ಮೇಲೆ ಅವಳಿಗೆ ಫೋನ್ ಮಾಡಿ ಏನು ಎತ್ತ ಅಂತ ವಿಚಾರಿಸ್ಕೊ. ಸರಿನಾ, ಆಯ್ತು. ಡ್ಯೂಟಿಗೆ ಒಟ್ಟ ಇನ್ನೂ ಇಲ್ಲ? ಓದ್ತಾ ಇದ್ದೀನಣ್ಣ. ಸರಿಪ್ಪ, ಆಯ್ತು. ಏನಿರ್ಬೋದು? ಆಮೇಲೆ ಶಿವಿಗೆ ಫೋನ್ ಮಾಡಿ ಕೇಳ್ತೀನಿ ಏನಾಯ್ತು ಏನು ಅಂತ. ಹೇಳ್ತಾಳ ಅವಳೆ. ಅಲೋ, ಏನು ಶಿವಿ? ಅಯ್ಯೋ ನಮ್ಮ ಅಮ್ಮನು ನಿಮ್ಗೆ ಹೆಣ್ಣು ಕೊಟ್ಟು ಮದುವೆ ಮಾಡಲ್ಲ ಅಂತ ಹೋಗು. ಬೈತಾವಳು. ನಾನು ಆವಾಗಿಂದ ಹೆಂಗಂದ್ರೆ ಹಂಗೆ ಆ ಹುಡುಗನ್ಗೆ ಫೋನ್ ಮಾಡಬೇಡ, ಅವ್ರಕ ನಮ್ಗೆ ಆಗ ಬರಲ್ಲ,
ಬೇರೆ ಕಡೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳ್ತಾವಳೆ. ಅಲ್ಲ ಯಾಕಂತೆ, ಏನಂತೆ ಕಾರಣ? ಅಯ್ಯೋ ನೀನ್ ಸರಿ ಇಲ್ಲಂತೆ, ಅದ್ಯಾರೋ ಬೆಂಗಳೂರಿಂದ ಬಂದು ಹೇಳಿದ್ರಂತೆ ನೀನ್ ಸರಿ ಇಲ್ಲ ಅಂತ ಹೇಳ್ಬಿಟ್ಟು. ಹಂಗೆ ಹೇಳ್ತಾವಳ ನಮ್ಮಮ್ಮನು. ನಮ್ಮಪ್ಪನ್ಕ ಹೇಳಿದ್ರಂತೆ ಅದು ಯಾರೋ ಹುಡುಗಿ ಅವರಿಂದ ಎಲ್ಲ ಓದಿ ಅಂತ. ನೀನು ಯಾರಂತ ಹೇಳಿದ್ದು? ಅಯ್ಯ ನನಗೆ ಅಂತ ಹೇಳೋದು. ನಮ್ಮಪ್ಪನ್ಕ ಯಾರೋ ಬೆಂಗಳೂರರಂತೆ, ಅವ್ರು ಬಂದು ಹೇಳಿದ್ರಂತೆ ಆ ಹುಡುಗನ್ ಸರಿ ಇಲ್ಲ, ಪೊಲೀಸ್ ಹುಡುಗನ ಹೆಂಗಸರು ಸುದ್ದಿಗೆಲ್ಲ ಓದ್ತಾನೆ ಅಂತ ಹೇಳದಂತೆ. ಹುಡುಗಿನ ಹೆಂಗಸ್ರ ನಂಗೆ ತಿಳಿದು ಹಂಗೆ ಹೇಳಿದ್ರಂತೆ. ಅದಕ್ಕೆ ನಮ್ಮ ಅಮ್ಮನ ಬೇಡ ಆ ಹುಡುಗನ ಕೊಟ್ಟು ಮದುವೆ ಮಾಡೋದು ಸರಿ ಇಲ್ಲಂತೆ ಆ ಹುಡುಗನು ಅಂತ ಹೇಳ್ತಾಳೆ. ಇವಾಗ ಏನು ಮಾಡ್ತೀಯ ನೀನು? ಯಾರು ಏನು ಅಂತ ಕೇಳೋಕ್ಕಾಗಿಲ್ಲ? ನಾವು ಕಡೆ ಗೊತ್ತಿದ್ರೆ ತಾನೇ ನಿಂಗೆ ಹೇಳಕ್ಕ. ಬೆಂಗಳೂರಾಗ ಎಷ್ಟೊಂದು ಜನ ಅವ್ರು ಯಾರು ಬಂದು ಹೇಳಿದ್ರು? ಯಾರು ತಿಳಿದು ಹೆಸರು? ಹೆಸರು ತಿಳಿದು, ಹೆಸರು ಬೆಳೆಕಾಳು ತಿಳಿದು. ಇವಾಗ ನಿನ್ನ ಮನ್ಸ್ಕ ನಾನು ಅಂತ ತಪ್ಪು ಮಾಡಿದ್ದೀನಿ ಅಂತ ಅನಿಸ್ತದ? ಏನೋ ಯಾರು ಕೇಳೋದಪ್ಪ, ನಂಗೇನು ತಿಳಿದು? ಬಿಡು ಬಿಡು ಹೋಗ್ಲಿ. ನಾನು ನಿನ್ನೆ ಮದುವೆ ಆಗೋದು, ನೀನೇನು ದಿಗ್ಲು ಬಿಡ್ಬೇಡ. ಏನೋ ಕಳಿ ಹೆಂಗಸರಿಂದ ಓದ್ತೀಯಲ್ಲ, ಇನ್ನೇನು ಮಾಡೋಕ್ಕಾಗ್ತದೆ? ಹೋದ್ರೆ ಹೋಕ್ಕ, ಏನು ಮಾಡೋಕ್ಕಾಗಲ್ಲ. ಲೇ ದಡ್ಡಿ, ನಾನು ಅಂಥವನಲ್ಲ. ಅಂಥ ಕೆಲಸ ಮಾಡೋದಿದ್ರೆ ಇಷ್ಟೊತ್ತಿಗೆ ಯಾವಾಗ ಮದುವೆ ಆಗ್ತಾ ಇದ್ದೆ. ನಾನು ಅಂಥ ಕೆಲಸ ಎಲ್ಲ ಮಾಡಲ್ಲ. ಯಾವ್ದೇವ್ರ ಮೇಲೆ ಬೇಕಾದ್ರೂ ಹಣೆ ಮಾಡ್ತೀನಿ. ನಮಗೆಲ್ಲ ಅಂಥ ಕೆಟ್ಟ ಬುದ್ಧಿ ಇಲ್ಲ. ಯಾರೋ ಬೇಕಾಗೆ ಬಂದು ಮದುವೆ ತಪ್ಸೋಕೆ ಹಿಂಗೆ ಮಾಡಿರೋದು. ಹೌದೇ? ನಿಮ್ಮ ಅಪ್ಪನ ಕೇಳು ಮೆಲ್ಲಗೆ. ಹೆಂಗಸ್ರು ಹೇಳಿದ್ರೆ ಗಂಡಸ್ರು ಹೇಳಿದ್ರೆ ಅಂತ ಬಾಯ್ ಬಿಡಿಸ್ಕೊ ನಿಮ್ಮ ಅಪ್ಪನ ಹತ್ರ. ಆಮೇಲೆ ಹೇಳ್ತೀನಿ ನಾನು. ನನ್ನ ಜೊತೆಗೆ ನೀನು ಫೋನಾಗ ಮಾತಾಡೋದು ನಿಮ್ಮ ಅಪ್ಪನಿಗೆಲ್ಲ ಹೇಳ್ಬೇಡ. ಹೇಳಿದ್ರೆ ತಿರ್ಗಾ ಗದ್ರತಾರೆ. ಏನು ಹೇಳ್ಬೇಡ. ಹೆಂಗಸ್ರು ಬಂದು ಹೇಳಿದ್ರ ಗಂಡಸ್ರು ಬಂದು ಹೇಳಿದ್ರ ಅಂತ ಕೇಳು. ಹೆಂಗಸ್ರು ಬಂದು ಹೇಳಿದ್ರ ಗಂಡಸ್ರು ಬಂದು ಹೇಳಿದ್ರ. ಸರಿ ಬಿಡು, ಕೇಳ್ತೀನಿ. ಕೇಳ್ಬಿಟ್ಟು ಆಮೇಲೆ ಫೋನ್ ಮಾಡ್ತೀನಿ ಬಿಡು ನಿಕ. ಸರಿ, ನಾನು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ. ಅಯ್ಯೋ ನಿನ್ನ ನಮ್ಮ ಪಾಪ ಬಸ್ಬೇಡ. ನಮ್ಮ ಅಪ್ಪನ ಏನು ಹೇಳಿದ್ನು ಅಂತ ಇವಾಗ ನೀನು ಪೊಲೀಸ್ ಸ್ಟೇಷನ್ಗೆ ಹೋಗಿ ನಮ್ಮ ಅಪ್ಪನ ಮೇಲೆ ಕಂಪ್ಲೇಂಟ್ ಕೊಡ್ತಾ ಇರೋದು? ಏನು ಹೇಳಿದ್ನು ನಮ್ಮ ಅಪ್ಪನ? ಅವ್ರು ಯಾರೋ ಬಂದು ಹೇಳಿದಕ್ಕೆ ನಮ್ಮ ಅಪ್ಪನ ಹಂಗೆ ಹೇಳಿದ್ದು. ಯಾಕೆ ನೀನು ಇವಾಗ ನಿಮ್ಮ ಅಪ್ಪನ ಮೇಲೆ ಕಂಪ್ಲೇಂಟ್ ಕೊಡೋದು? ಲೇ ಡಬ್ಬಿ, ನಾನು ಪೊಲೀಸ್ ಅಲ್ಲ, ಹೋಗಿ ಕೆಲಸ ಮಾಡೋದು ಪೊಲೀಸ್ ಸ್ಟೇಷನ್ಗೆ. ಅಯ್ಯೋ ನೋಡು, ಮರ್ತೇ ಹೋಗ್ಬಿಟ್ಟಿದ್ದೀನಿ. ಸರಿ ಸರಿ, ಕೇಳ್ಬಿಟ್ಟು ಆಮೇಲೆ ಫೋನ್ ಮಾಡ್ತೀನಿ. ನೀನು ಹೋಗು. ಆಯ್ತಮ್ಮ ತಾಯಿ, ಮಹಾತಾಯಿ. ಆಯ್ತಪ್ಪ ತಂದೆ, ಹೋಗು. ಅಲ್ಲ ಅದ್ಯಾರು ನನ್ನ ಮೇಲೆ ದೂರುಗಳಿರೋದು? ಹಲೋ ಹಲೋ ಅಣ್ಣ. ಅಣ್ಣ, ಹುಡುಗಿ ಇವಾಗ ಫೋನ್ ಮಾಡಿತ್ತು. ಏನಂತೆ? ಅದ್ಯಾರೋ ಬೆಂಗಳೂರಿಂದ ಬಂದು ಆ ಹುಡುಗನ್ ಸರಿಯಿಲ್ಲ, ಹೆಂಗಸರು ಚಟ ಜಾಸ್ತಿ ಅಂತ ಹೇಳ್ಬಿಟ್ಟು ಹೇಳಿದ್ರಂತೆ. ಅದಕ್ಕೆ ಅವರು ಏನು ಕೊಡಲ್ಲ ಅಂತ ಹೇಳ್ತಾ ಇರೋದಂತೆ. ಯಾರಂತ ಹಂಗೆ ಹೇಳಿರೋದು? ಅದೇ ನಾನು ಯಾರೋ ಹೆಂಗಸರೋ ಗಂಸರೋ ಯಾರೋ ಕೇಳು ಅಂತ ಹೇಳಿದ್ದೀನಿ. ಕೇಳ್ಬಿಟ್ಟು ಫೋನ್ ಮಾಡ್ತೀನಿ ಅಂತ ಹೇಳೋಳೆ. ಯಾರಿರ್ಬೋದಣ್ಣ? ನಂಗೂ ತಿಳಿದಪ್ಪ ಯಾರು. ಸರಿ, ನೀನು ಬಿಡು, ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ಅದನ್ನು ನಾನು ವಿಚಾರಿಸ್ಕೊಂತೀನಿ. ಪಟೇಲಪ್ಪನ ಕರ್ಕೊಂಡು ಅವ್ರ ಮನೆಗೆ ಹೋಗ್ತೀನಿ, ನಾನು ವಿಚಾರಿಸ್ಕೊಂತೀನಿ. ಬಿಡು, ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ಅವ್ರಿಗೆ ಏನು ಹೇಳ್ತಾಳೋ ಕೇಳು. ಸರಿ ಅಣ್ಣ, ಆಯ್ತು. ನಾನು ವಿಚಾರಿಸ್ತೀನಿ ಇರು. ಯಾರಿರ್ಬೋದು ನೋಡೋಣ. ಶಿವಿ ಏನಾದರೂ ಹೇಳ್ತಾಳೇನ? ಕಾರುಣ್ಯ, ಕಾರುಣ್ಯ. ಏನು ರಾಮು, ಇದೇನಿದೆ? ಈ ಫೈಲಿಗೆ ಎತ್ಕೊಂಡ್ಬಂದಿದ್ಯಾ? ಈ ಫೈಲಿಗೆ ಯಾವ ಧನುಶ್ರೀ? ಯಾವ ಹಳೆ ಫೈಲುಗಳು ರಾಮು? ಅಲ್ಲ ಅವನ್ನೆಲ್ಲ ಯಾಕೆ ಬಿಸಾಕ್ದೆ? ಏನು ಬೇಕಾಗಿಲ್ಲ. ಇನ್ನೇನು ನನ್ನ ಕೇಸ್ ಏನು ತಗೊಳ್ಳಲ್ಲ. ಮಕ್ಕಳು ಸ್ವಲ್ಪ ದೊಡ್ಡವರಾಗೋರ್ಗು ಅದಕ್ಕೆ ಯಾವ ಹಳೆ ಫೈಲುಗಳು ಬಿಸಾಕಿದ್ದೀನಿ. ಹಂಗೆಲ್ಲ ಮಾಡಬೇಡ ಕಾರುಣ್ಯ. ಅದೇನು ಎಂಕ್ವೈರಿ ಮಾಡು. ಫೈಲ್ ರೆಡಿ ಮಾಡಿದ್ಯಾ? ಅದನ್ನೇನೋ ನೋಡ್ತೀರಾ ನೀನು ಬಿಸಾಕ್ಬಿಟ್ರೆ ಹಿಂಗೆ? ಮಕ್ಕಳು ಮಲ್ಕೊಂಡಾಗ ಕೂತ್ಕೊಂಡು ನೋಡು. ಬೇಕಾದ್ರೆ ಬೇರೆ ಲಾಯರ್ಗೆ ಒಪ್ಸೋಣ. ಅಯ್ಯೋ, ಬೇರೆ ಲಾಯರ್ಗೆ ಏನು ಒಪ್ಸೋದು ಬಿಡು ರಾಮು. ಯಾರೋ ಬಂದು ಕೊಟ್ಟಿದ್ದ ಕೇಸು ಯಾರೋ ನೆನಪೇ ಇಲ್ಲ ನನಗೆ. ಯಾರೋ ಏನು ಕತೆನೋ. ಹಂಗೆಲ್ಲ ಅನ್ಬೇಡ ಕಾರುಣ್ಯ. ಇವಾಗ ನನ್ನ ದೇವ್ರನಿಗೂ ಇಂಟ್ರೆಸ್ಟ್ ಇಲ್ಲ ರಾಮು. ನನ್ನನ್ನು ಬಲವಂತ ಮಾಡಬೇಡ ನೀನು. ಸರಿ ಬಿಡು, ಯಾಕೆ ಬಲವಂತ ಮಾಡೋದು? ಇನ್ನು ಎತ್ಕೊಂಡೋಗಿ ಅಲ್ಲೇ ಎಲ್ಲಾದ್ರೂ ಇಕ್ಕೋಗು. ಆ ಮನೆಯೊಳಗೆ ಸ್ಟ್ಯಾಂಡಿಗೆ ಜೋಡಿಸ್ಬಿಡೋಗು. ಸರಿ ಬಿಡು, ಆಯ್ತು. ಇನ್ನು ಯಾಕೆ? ಅಲ್ಲ, ಯಾವುದಾದ್ರೂ ಇಂಪಾರ್ಟೆಂಟ್ ಇದ್ರೆ ನೋಡ್ತೀಯೇನೋ ಅಂತ. ಇಲ್ಲ ಇಲ್ಲ, ಯಾವುದು ಇಂಪಾರ್ಟೆಂಟ್ ಇಲ್ಲ. ನಾನು ಯಾವುದು ತಗೊಳ್ಳಲ್ಲ, ಹೋಗು. ಇವಾಗ ನಂಗೆ ಇಂಟ್ರೆಸ್ಟ್ ಇಲ್ಲ. ಸರಿ ಬಿಡು, ಇನ್ನು ಯಾಕೆ ನೀನು ಬಲವಂತ ಮಾಡೋದು? ಸರಿ, ನೀನು ಡ್ಯೂಟಿಗೆ ಹೋಗ್ಲಿಲ್ಲ? ಇವಾಗ ರೆಡಿ ಆಗ್ತೀನಿ. ಇದು ಫೈಲ್ ಇಲ್ಲ ನೋಡಿ. ಅದು ಹಂಗೆ ಹೇಳ್ತಾ ಇದ್ದಿದ್ವು. ಇವತ್ತು ಸಂಜೆ ಗೊತ್ತಾಗೈತೆ. ಸರೋಜಮ್ಮನ ಆ ಮನೆಗೆ ಬಿಡ್ತೀನಿ ನೈಟು. ಏನಾಗ್ತೈತೆ ಅಂತ ನೋಡೋಣ. ಅಥವಾ ಇವರೇನಾದರೂ ನಾಟಕ ಆಡಿದ್ರಾ, ಇಲ್ಲ ರಿಯಲಾಗಿ ಏನಾದರೂ ದೆವ್ವ ಆಯಿತಾ ನೋಡೋಣ. ಸರೋಜಮ್ಮನಿಂದಲೇ ನನಗೆ ಗೊತ್ತಾಗಬೇಕು ಇವಾಗ. ಯಮನ್ ಹೇಳಿದ್ಲಲ್ಲ ಫೋನ್ ಇಟ್ಟಿದ್ದೀನಿ ಅಂತ. ಸರೋಜಮ್ಮನ ಇವತ್ತು ನೈಟ್ ಆ ಮನೆಯೊಳಗಿದ್ರೆ ನಿಜವಾಗ್ಲೂ ದೆವ್ವ ಆಯಿತಾ ಇಲ್ಲ ಇದು ಫೇಕಾ ಗೊತ್ತಾಗೈತೆ. ರಾಮು. ಏನಣ್ಣ? ಏನಪ್ಪ ಇವಾಗ ಬುಕ್ಗಳು? ಅದೇ ಕಾರುಣ್ಯ ಅಲ್ಲಿ ಬೇಡ ಅಂತ ಬಿಸಾಕಿದ್ಲಲ್ಲ, ಅದನ್ನು ಎತ್ಕೊಂಬಂದೆ. ಅಲ್ಲೇ ಹಾಕೋಗಪ್ಪ. ಏನಕ್ಕೆ ತಿರ್ಗಾ ಎತ್ಕೊಂಬಂದಿದ್ದು? ಬೇಡ ಇರೋಣ, ಸ್ವಲ್ಪ ಕೆಲಸ ಐತೆ. ಇರುವ. ಏನಣ್ಣ ಎಲ್ಲಕ್ಕೋ ಹೊಟ್ಟಂಗಿದ್ಯಾ? ಏನೋ ಆ ಶಂಕರನ್ಗ ಹುಡುಗಿ ಕೊಡಲ್ಲ ಅಂತ ಹೇಳ್ತಾವ್ರಂತಪ್ಪ ಅವರು. ಶಾನ್ಬೋಗ್ರೆ, ಪಟೇಲಪ್ಪ ಪಾಪ, ನಾನೇ ಇವಾಗ ನಿನ್ನ ಮಾತಾಡೋಣ ಅಂತ ಬರ್ತಾ ಇದ್ದಪ್ಪ. ನಾನು ನಿಮ್ಮನ್ನು ಮಾತಾಡ್ಬೇಕಂತಾನೆ ಬನ್ನಿ. ಏನಪ್ಪನ ಹಾಲಪ್ಪನ ಹುಡುಗಿನ ಕೊಡಲ್ಲ ಅಂತ ಹೇಳ್ತಾವನೆ? ಯಾಕ ಕಾರಣ? ಏನೋ ನಂಗೇನು ತಿಳಿದು ಕಾರಣ. ಏನು ಕಾರಣನೋ ಏನೋ ನಂಗೇನು ತಿಳಿದು ಕೊಡಲ್ಲ ಅಂತ ಹೇಳಿದ್ನಷ್ಟೇ.
ತಿರುಗಿ ನಾನು ಆ ಅಪ್ಪನ್ನ ಏನು ಎತ್ತ ಅಂತ ಕೇಳೋಕ್ಕೆ ಹೋಗಿಲ್ಲ. 2-3 ಸತಿ ಕೇಳಿದ್ನಿ, ಯಾಕಪ್ಪ ಏನಪ್ಪ ಏನಾಯಿತು ಅಂತ. ಆ ಅಪ್ಪನು ಇಲ್ಲ ಪಟೇಲಪ್ಪ ಕೊಡಲ್ಲ, ನಮ್ಗೆ ಅವ್ರಿಗೆ ಸೆಟ್ ಆಗಲ್ಲ ಅಂತನೋ. ಯಾಕಿರ್ಬೋದೋ ಏನೋ. ಇಲ್ಲ ನಡಿಯಪ್ಪ ಹೋಗಿ ಕೇಳೋಣ. ಬೇಡ ಬೇಡ ಕೊಡಲ್ಲ ಅಂದಮೇಲೆ ಇನ್ನು ಅವ್ರ ಮನೆಗೆ ಏನು ಕೆಲಸ. ಅಲ್ಲ ಪಟೇಲಪ್ಪ, ನಮ್ಮ ಮಕ್ಕಳು ಹೆಂಗೆ ಅಂತ ನಿನ್ಗೆ ಗೊತ್ತು. ಅವತ್ತಿನಿಂದ ನಮ್ಮ ಮಕ್ಕಳು ನೋಡ್ತಾ ಇದೆಯಾ ನೀನು? ದೊಡ್ಡವನ ಕತೆ ಬಿಡು. ಇನ್ನು ಮಿಕ್ಕನಾದವ್ರನ್ನ ಏನು ಅಂತ ನೋಡ್ತಾ ಇದೆಯಾ ನೀನು? ಸುಮ್ಮನೆ ಇಲ್ದಿರ ನಮ್ಮ ಮಗು ಮೇಲೆ ಹೆಣ್ಣು ಕೊಡಲ್ಲ ಅಂತ ಅಪವಾದ ಹಾಕ್ಬಿಟ್ರೆ ಕಾರಣ ಇರ್ತದಲ್ಲ, ಕಾರಣ ಕೇಳಬೇಕಲ್ಲ ನಾವು. ಯಾಕೆ ಕೊಡಲ್ಲ, ಏನು ಕಾರಣ? ನಾಳೆ ಬೆಳಗ್ಗೆ ನಾವು ಇನ್ನೊಂದು ಕಡೆ ಓದ್ತೀರಿ, ಒಬ್ಬರ ಬಾಯಿಂದ ಇನ್ನೊಬ್ಬರ ಬಾಯಿಗೆ ಓದ್ತೈತೆ, ಅವಾಗ ಅಲ್ಲೂ ಹೆಚ್ಚು ಕಡಿಮೆ ಆಗ್ತದೆ. ಅದಕ್ಕೆ ಏನು ಕಾರಣ ಅಂತ ಕೇಳ್ಬಿಟ್ಟು ನಾನೇನು ಬಲವಂತ ಮಾಡೋಕ್ಕೆ ಹೋಗಲ್ಲ, ಕೊಡಪ್ಪ ಅಂತ. ನಮ್ಮ ಮಗು ಒಳ್ಳೆ ಕೆಲಸದಾಗ ಅವನೇ ಗುಣವಂತನು, ಯಾರೋ ಕೊಡ್ತಾರೆ. ಕಾರಣ ಕೇಳೋಣ ನಡಿ. ಸರಿ, ಇನ್ನು ನಿಮ್ಮ ಆಸೆ ಯಾಕೆ, ನಡಿ ಕೇಳ್ಬಿಡೋಣ ಕಾರಣ. ಕಾರಣ ಹೇಳ್ದಿರಾ ಇಲ್ಲ ಕೊಡಲ್ಲ ಅಂತಂದ್ಬಿಟ್ರೆ ಬಿಟ್ಬಿಡಕತ್ತದ? ನಡೀರಿ, ನಡಿಯಪ್ಪ ಹೋಗೋಣ ನಡಿ. ಮುಂದುವರಿಯುವುದು.